ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡುವಾಗ ಶುರು ಆಯ್ತು ಈ ಕೋಳಿದ್ದು ಸೌಂಡ್. ನಾನು ನಿಮಗೆ ಬಿಗಿನರ್ಸಿಗೊಂದು ಸಿಂಪಲ್ ಆಗಿರುವಂತಹ ಸ್ಲೀವ್ಸ್ ಮತ್ತು ನೆಕ್ ಡಿಸೈನ್ ತೊಗೊಂಡು ಬಂದಿದ್ದೇನೆ ನೋಡಿ. ಸೊ ಈಗ ನಾನು ಫಸ್ಟಿಗೆ ಚೈನ್ ಸ್ಟಿಚ್ ಹಾಕ್ತಾಯಿದ್ದೇನೆ. 2 ಲೈನ್ ನಾನು ಫಸ್ಟಿಗೆ ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೇನೆ. ಸೊ ಇದು ತುಂಬ ಸಿಂಪಲ್ ಆಗಿದೆ, ನಿಮಗೆ ಕೂಡ ನಿಮ್ಮ ಬ್ಲೌಸಿಗೆ ಬೇಕಾದರೂ ಮಾಡ್ಬೋದು. ಜಸ್ಟ್ ಒಂದು 100 ರೂಪೀಸ್ ಮೆಟೀರಿಯಲ್ ಇತ್ತು ಅಂದರೆ ನಿಮ್ಮ ಬ್ಲೌಸ್ ವರ್ಕ್ ಒಂದು 1,500 ಬ್ಲೌಸ್ ವರ್ಕ್ ಮಾಡ್ಬೋದು. 1,200, 1,500. ನಾನಿದು ಕಸ್ಟಮರಿಗೆ 1,200 ಚಾರ್ಜ್ ಮಾಡಿದ್ದೇನೆ. 1,200 ನೆಕ್ ಅಂದರೆ ಬ್ಯಾಕ್ ನೆಕ್, ಫ್ರಂಟ್ ನೆಕ್ ಮತ್ತು 2 ಸ್ಲೀವ್ಸಿಗೆ. ಸೊ ನೋಡಿ, ನಾನೀಗ 2 ಲೈನ್ ಚೈನ್ ಸ್ಟಿಚ್ ಕೊಡ್ತಾ ಇದ್ದೇನೆ. ಇದು ತುಂಬ ಲಾಂಗ್ ಇದೆ ವಿಡಿಯೋ, 2 ಗಂಟೆದು ವಿಡಿಯೋ ನಾನು ಶಾರ್ಟ್ ಮಾಡಿ ಹಾಕಿದ್ದೇನೆ. ಸೊ ಈಗ 2 ಲೈನ್ ಚೈನ್ ಸ್ಟಿಚ್ ಆಯಿತು. ಈಗ ನಾನು 1 ಲೈನ್ ಶುಗರ್ ಬೀಡ್ಸ್ ಕೊಡ್ತಾ ಇದ್ದೇನೆ. ಒಂದೇ ಲೈನ್ ಕೊಡಲಿಕ್ಕೆ ಶುಗರ್ ಬೀಡ್. ಸೊ 1 ಲೈನ್ ಶುಗರ್ ಬೀಡ್ ಕೊಡ್ತಾ ಇದ್ದೇನೆ. ಇದರದ್ದೊಂದು ಸಾಂಗ್ ನಾನು ಯಾವಾಗ ವಿಡಿಯೋ ಮಾಡಿದರೂ ಕಾಯ್ತಾ ಇರುತ್ತೆ, ಬೊಬ್ಬೆಡಿಲಿಕ್ಕೆ ಕೋಳಿ. ಸೊ ಈಗ ನಾವು ಶುಗರ್ ಬೀಡ್ಸ್ ಕೊಡ್ತಾ ಇದ್ದೇವೆ ನೋಡಿ. ನಾವು ಏನು ಗೊತ್ತಾ, ನಮ್ಮ ಜಾಸ್ತಿ ಇಲ್ಲಿ ಮಂಗಳೂರಿನಲ್ಲಿ ಮನೆಯಲ್ಲಿ ಸಾಕಿದ ಕೋಳಿಯನ್ನು ಇದು ಮಾಡಿ ಪದಾರ್ಥ ಮಾಡಿ ತಿನ್ನಲ್ಲ. ಇಲ್ಲದಿದ್ದರೆ ತಿನ್ಬೋದಿತ್ತು, ಅಂದರೆ ನಮಗೆ ಬೇಜಾರಾಗುತ್ತೆ ನಾವೇ ಸಾಕಿದ ಕೋಳಿಯನ್ನು ನಮಗೆ ತಿನ್ನಲಿಕ್ಕೆ. ಶಾಪಿಂದ ತಗೊಂಡು ಬಂದರೆ ತಿಂತೇವೆ, ಬಟ್ ಮನೆಯಲ್ಲಿ ಮಾಡಿರೋದು ತಿನ್ನಲ್ಲ. ನಾನು ತಿನ್ನಲ್ಲ, ನನ್ನ ಮನೆಯಲ್ಲಿ ಯಾರೂ ತಿನ್ನಲ್ಲ. ಸೊ ಇಲ್ಲದಿದ್ದರೆ ಇದನ್ನು ಮಾಡ್ಬೋದಿತ್ತು ಒಂದು ದಿನಕ್ಕೆ ಪದಾರ್ಥ. ಸುಮ್ಮನೆ ಬೀಡಿತದೆ, ಯಾವಾಗ ನಾನು ವೀಡಿಯೋ ಮಾಡಿದರೂ ಕಾಯ್ತಾ ಇರುತ್ತೆ ಅದು ವೀಡಿಯೋಕ್ಕೋಸ್ಕರ. ನೋಡಿ ನೋಡಿ ಮಾತಾಡುವಾಗ ನೋಡಿ ಅದರ ಸೌಂಡ್, ನನಗಿಂತ ಅದರ ಸೌಂಡ್ ಜಾಸ್ತಿ ಕೇಳ್ತುಂಟು, ಭಾಷೆ ಇಲ್ಲದ್ದು. ಈಗ ಶುಗರ್ ಬೀಟ್ಸ್ ಕಂಪ್ಲೀಟ್ ಆಯಿತು ನೋಡಿ. 1 ಲೈನ್ ಶುಗರ್ ಬೀಟ್ಸ್ ಅಷ್ಟೇ ಕೊಡಲಿಕ್ಕೆ. ಸೊ ಈಗ ನಾವೇನು ಮಾಡಬೇಕಂದ್ರೆ, ನನ್ನ ಹತ್ರ 2 mm ಬೀಡ್ ಇದೆ. ಸೊ 2 mm ಬೀಡ್ ಮತ್ತು ಒಂದು ರೈಸ್ ಬೀಡ್ಸ್ ಅಂತ ಹೇಳ್ತೇವೆ, ನಾನು ಲಾಂಗ್ ಬೀಡ್ಸ್ ಅಂತ ಹೇಳ್ತೇನೆ. ಅದನ್ನು ನಾನು 2 ಸೆಂಟಿಮೀಟರಿಗೆ ಹೀಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೇನೆ. ಯಾಕಂದರೆ 2 ಡಿಸೈನ್ ಮಾಡಬೇಕು, ಒಂದು ಸ್ಲೀವ್ಸಲ್ಲಿ 2 ಡಿಸೈನು ಮಾಡಬೇಕು. ಈಗ ನಾನು 2 mm ಬೀಡಲ್ಲಿ ಫಸ್ಟಿಗೆ ನಾನೊಂದು ಫ್ಲವರ್ ಡಿಸೈನ್ ಮಾಡ್ತೇನೆ. ಅದು ಆ ಸೈಡ್ ಮಾಡಿದ್ದು ಕಾಣೋದಿಲ್ಲ ಕ್ಯಾಮರಕ್ಕೆ, ನಾನು ನೋಡೇ ಇಲ್ಲ, ನಾನು ವರ್ಕ್ ಮಾಡೋದ್ರಲ್ಲಿದ್ದೆ, ಕ್ಯಾಮರಾ ಫೋಕಸ್ಸೇ ಮಾಡಿಲ್ಲ ಎಲ್ಲಿ ಕಾಣುತ್ತೆ ಅಂತ. ನೋಡಿ ಈಗ ಕಾಣ್ತಾ ನೋಡಿ. ಹೀಗೆ 2 ಸೆಂಟಿಮೀಟರ್ಗೆ ನೀವು ಮಾರ್ಕ್ ಹಾಕ್ಕೊಂಡಿದ್ದೀರಲ್ಲ, ಸೊ ಅಲ್ಲಿಗೆ ಫಸ್ಟಿಗೆ ನಾವು ಈ ಟೈಪ್ ಬೀಡ್ಸಲ್ಲಿ ಫ್ಲವರ್ ಮಾಡಬೇಕು. ಟೋಟಲ್ 7 ಬೀಡ್ಸ್, ಒಂದು ಮಿಡ್ಲಲ್ಲಿ ಮತ್ತು ಔಟ್ಸೈಡಲ್ಲಿ 6 ಬೀಡ್ಸ್, ಔಟರ್ ಲೈನಿಗೆ 6 ಬೀಡ್ಸ್ ಮಾಡಿ ಫ್ಲವರ್ ಟೈಪ್ ಮಾಡಬೇಕು. ಸೊ ಈಗ ನಾನು ಆ ಮೆಷರ್ ಹಾಕ್ಕೊಂಡಿರುವಲ್ಲಿಗೆಲ್ಲ ಹೀಗೆ ಫ್ಲವರ್ ಮಾಡ್ತೇನೆ, ಬೀಡ್ಸಲ್ಲೇ ಫ್ಲವರ್ ಮಾಡ್ತೇನೆ. ತುಂಬ ಹೆವಿ ವರ್ಕ್ ಏನಿಲ್ಲ, ಕಸ್ಟಮರ್ಗೆ ತುಂಬ ಸಿಂಪಲ್ ಬೇಕು ಅಂತ ಹೇಳಿದರು, ಅದಕ್ಕೆ ನಾನು ಸಿಂಪಲ್ ಟೈಪ್ ಮಾಡ್ತಾಯಿದ್ದೇನೆ. ಸೊ ಇದರದ್ದು ಫೋಟೋ ನಾನು ಫಸ್ಟಿಗೆ ತೋರಿಸಿದೆ ವಿಡಿಯೋದಲ್ಲಿ, ಆ ಟೈಪ್ ಡಿಸೈನ್ ಮಾಡಲಿಕ್ಕೆ. ನೋಡಿ ನಾನೀಗ ಫ್ಲವರ್ ಡಿಸೈನ್ ಮಾಡ್ತಿದ್ದೇನೆ. ಸೊ ಈಗ ಫ್ಲವರ್ ಡಿಸೈನ್ ಮಾಡ್ತಿದ್ದೇವೆ ನಾವು ನೋಡಿ. ಈಗ ಫ್ಲವರ್ ಡಿಸೈನಿಗೆ ಹೇಗೆ ತೆಗಿಬೇಕಂದ್ರೆ, ಹೀಗೆ ನಾನು ತುಂಬ ಬೀಡ್ಸ್ ತಗೊಳ್ತೇನೆ. ನೀವು ಬಿಗಿನರ್ಸ್ ಆಗಿದ್ದರೆ ನಿಮ್ಮ ಒಂದು ಫ್ಲವರಿಗೆ ಎಷ್ಟು ಬೀಡ್ಸ್ ಬೇಕು, 7 ಬೀಡ್ಸ್ ಆದರೆ 7 ಬೀಡ್ಸೇ ತಗೊಳ್ಳಿ. ಇಲ್ಲದಿದ್ದರೆ 2 ಬೀಡ್ಸ್ ತಗೊಂಡು ಸ್ಟಿಚ್ ಮಾಡಿ. ತುಂಬ ಬೀಡ್ಸ್ ತಗೊಂಡು ಸ್ಟಿಚ್ ಮಾಡುವಾಗ ಒಂದು ವೇಳೆ ಅದು ಸ್ವಲ್ಪ ಸ್ಲಿಪ್ ಆದರೆ ನೀಡಲು ನಿಮ್ಮ ಬೀಡ್ಸ್ ಎಲ್ಲ ಕೆಳಗಡೆ ಬಿದ್ದೋಗುತ್ತೆ, ವೇಸ್ಟ್ ಆಗ್ತದಲ್ಲ. ಸೊ ಅದನ್ನು ಹುಡುಕ್ಲಿಕ್ಕೆ ಅಷ್ಟು ಟೈಮ್ ಇರೋದಿಲ್ಲ, ಯಾಕಂದರೆ ಅದು ಎಲ್ಲೆಲ್ಲಿಗೂ ಹೋಗಿ ಬೀಳುತ್ತೆ. ರೌಂಡ್ ಶೇಪ್ ಆದ ಕಾರಣ ಫುಲ್ ಎಲ್ಲೆಲ್ಲಿಗೂ ಹೋಗಿ ಅದು ಸ್ಲಿಪ್ಪಾಗಿ ಎಲ್ಲೆಲ್ಲಿಗೂ ಹೋಗುತ್ತೆ, ಜಂಪ್ ಆಗಿ. ಸೊ ಈಗ ಏನು ಮಾಡಬೇಕಂದ್ರೆ, ಈಗ ನಮ್ಮದು ಫ್ಲವರ್ ಡಿಸೈನ್ ಕಂಪ್ಲೀಟ್ ಆಯಿತು. ಎಂಡಿಗೊಂದು ಫ್ಲವರ್ ಮಾಡ್ತಿದ್ದೇನೆ ನೋಡಿ, ಎಂಡಿಗೊಂದು ಫ್ಲವರ್ ಡಿಸೈನ್ ಮಾಡುವ. ಸೊ ನೀವು ಕೂಡ ಹೀಗೇ ಮಾಡಿ, ಅಂದರೆ ಸಿಂಪಲ್ ಡಿಸೈನ್ ಮಾಡ್ಬೋದು. ಇದ್ರ ಬದಲಿಗೆ ನೀವು ಪರ್ಲ್ ಹಾಕ್ಬೋದು, ಸೇಮ್ 2 mm ಬೀಡ್ ಪರ್ಲ್ ಹಾಕ್ಬೋದು. ಪರ್ಲ್ ಹಾಕಿದರೆ ಸ್ವಲ್ಪ ಡಾರ್ಕ್ ಟೈಪ್ ಕಾಣುತ್ತೆ, ವೈಟ್ ಅಲ್ವಾ ಪರ್ಲ್. ಅದಕ್ಕೋಸ್ಕರ ನೀವು ಯಾವ ಕಲರ್ ಶೇಡ್ ಇದೆ ಸರಿ, ಆ ಕಲರ್ ಇದೆ ಬೀಡ್ಸ್ ತಗೊಳ್ಳಿ. ಈಗ ನಾನು ಲಾಂಗ್ ಬೀಡ್ಸ್ ತಗೊಳ್ತಿದ್ದೇನೆ ಈ ಟೈಪ್. 3 ಬೀಡ್ಸ್ ಸ್ಟಿಚ್ ಮಾಡಬೇಕು, ಹೀಗೆ 3 ಬೀಡ್ಸ್ ಹೀಗೆ ಸ್ಟಿಚ್ ಮಾಡಿ ಎಂಡಿಗೊಂದು ನಾಟ್ ಹಾಕ್ಕೊಳ್ಬೇಕು. ಇದು ನೀವು ನಿಮ್ಮ ಬ್ಲೌಸಿಗೆ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಸಿಂಪಲ್ ಡಿಸೈನ್ ಆದರೂ ನಾವು ಸ್ಟಿಚಿಂಗ್ ಎಲ್ಲ ಆದಮೇಲೆ ಸ್ವಲ್ಪ ಗ್ರ್ಯಾಂಡಾಗಿ ಕಾಣುತ್ತೆ. ಎಷ್ಟೇ ಸಿಂಪಲ್ ಡಿಸೈನ್ ಆರಿ ವರ್ಕಲ್ಲಿ ನಾವು ಮಾಡಿದರೂ
ಅದು ನಿಮಗೆ ಆಫ್ಟರ್ ಸ್ಟಿಚ್ ತುಂಬ ಚೆನ್ನಾಗಿ ಕಾಣುತ್ತೆ. ಯಾಕಂದರೆ ನಾವು ಓಪನ್ ಬ್ಲೌಸ್ ಪೀಸಲ್ಲಿ ನೋಡುವಾಗ ತುಂಬ ಬ್ಲೌಸ್ ಪೀಸ್ ಆ ಸೈಡ್ ಈ ಸೈಡೆಲ್ಲ ಇರುತ್ತಲ್ಲ, ಒಂದು ಚಿಕ್ಕ ವರ್ಕ್ ಆಗಿ ಕಾಣುತ್ತೆ. ಬಟ್ ನೀವು ಸ್ಟಿಚ್ ಮಾಡುವಾಗ ಏನಾಗುತ್ತೆ ಅಂದರೆ ನಿಮ್ಮ ಬಾಡಿ ಮೆಜರ್ಗೆ ಕರೆಕ್ಟ್ ಕಟ್ ಮಾಡಿ ಅವರು ಸ್ಟಿಚ್ ಮಾಡುವಾಗ ಖಾಲಿ ವರ್ಕ್ ಮಾತ್ರ ಹೈಲೈಟ್ ಆಗುತ್ತೆ ನಿಮ್ಮ ಬ್ಲೌಸಲ್ಲಿ. ಆಗ ತುಂಬ ಗ್ರ್ಯಾಂಡ್ ಕಾಣ್ತದೆ ಡಿಸೈನ್ಸ್ ಎಲ್ಲ. ಸೊ ತುಂಬ ದಿನ ಆಯಿತು, ನಾನು ಲಾಸ್ಟ್ 2 days ಬ್ಯಾಕ್ ಅಂತಲ್ಲ ವೀಡಿಯೋ ಮಾಡಿದ್ದು ಅದೊಂದು ಮೆಟೀರಿಯಲ್ ಬಗ್ಗೆ. ಅಂದರೆ ಸ್ವಲ್ಪ ಬ್ಯುಸಿ ಇದ್ದೇನೆ, ನನ್ನದು ಕ್ಲಾಸು ನಡೀತಿದೆ ಆರಿ ವರ್ಕ್ ಆನ್ಲೈನ್ ಕ್ಲಾಸ್. ಪ್ಲಸ್ ನಮಗೀಗ ಸೀಸನ್ ಟೈಮು, ಅಂದರೆ ಈಗ ಜೂನ್ ಆದಮೇಲೆ ನಮಗೆ ಜಾಸ್ತಿ ವರ್ಕ್ ಎಲ್ಲ ಬರುತ್ತೆ, ವೆಡ್ಡಿಂಗಿದ್ದು ಎಲ್ಲ ಬರುತ್ತೆ. ಇದು ಕೂಡ ಕಸ್ಟಮರ್ ಇದ್ದು ಬ್ಲೌಸು. ಸೊ ಹಾಗಾಗಿ ಸ್ವಲ್ಪ ಬ್ಯುಸಿ. ಫ್ರೀ ಟೈಮಲ್ಲೆಲ್ಲ ನಾನು ವೀಡಿಯೋ ಮಾಡಿ ಹಾಕ್ತಾ ಇರ್ತೇನೆ ನಿಮಗೆ ಯೂಸ್ ಆಗುವಂತಹ ವೀಡಿಯೋಸ್ ಎಲ್ಲ. ಸೊ ನೋಡಿ, ಈಗ ನಾವು 3 ಬೀಡ್ಸ್ ಸ್ಟಿಚ್ ಮಾಡುವ. ಒಂದು ಆ ಸೈಡ್, ಒಂದು ಈ ಸೈಡ್, ಒಂದು ಮಿಡಲ್, ಹೀಗೆ. ತುಂಬ ಸಿಂಪಲ್ ಇದೆ ಡಿಸೈನ್, ನೀವು ಮಾಡ್ಬೋದು, ಬಿಗಿನರ್ಸ್ ಆಗಿದ್ದರೂ ಮಾಡ್ಬೋದು. ಯಾಕಂದರೆ ನೀವು ಬೇಸಿಕ್ ಕ್ಲಾಸಲ್ಲಿ ಬೀಡ್ಸ್ ಸ್ಟಿಚ್, ಚೈನ್ ಸ್ಟಿಚ್ ಎಲ್ಲ ಕಲಿತಿರ್ತೀರಲ್ಲ, ಸೊ ಆಗುತ್ತೆ. ಇನ್ನೊಂದು ನಮ್ಮದು ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಇದೆ. ಸೊ 1500 ಫೀಸ್ ಆಗುತ್ತೆ 35 ಡೇಸಿಗೆ, 35 ದಿವಸಕ್ಕೆ. ನಿಮಗೆ ಒಮ್ಮೆಲೆ ಪೇ ಮಾಡಲಿಕ್ಕೆ ಕಷ್ಟ ಆಗೋದಾದರೆ 2 ಸಲ ಪೇ ಮಾಡ್ಬೋದು. ಅಂದರೆ 750 ಹಾಗೆ ಪೇ ಮಾಡ್ಬೋದು, 2 ಕಂತು ಪ್ರಕಾರ ಕೊಟ್ಟು ಪೇ ಮಾಡಿ ಜಾಯಿನ್ ಆಗ್ಬೋದು ನೀವು. ಸೊ ಮನೆಯಿಂದಲೇ ನಿಮಗೆ ಆರಿ ವರ್ಕ್ ಬಿಸ್ನೆಸ್ ಮಾಡ್ಬೋದು. ಸೊ ಈಗೇನು ಮಾಡ್ತೇನೆ ಅಂದರೆ, ಮೇಲೆ ನನಗೆ ಬುಟ್ಟಾಸ್ ಡಿಸೈನ್ ಬೇಕು. ನಾನು ಟ್ರೇಸ್ ಎಲ್ಲ ಮಾಡಲ್ಲ, ನನಗೆ ತುಂಬ ಟೈಮ್ ಹಿಡಿತದೆ ಟ್ರೇಸ್ ಮಾಡೋದು. ಯಾಕೆಂದರೆ ನಾನು ಇದು ಸ್ಕೇಲಲ್ಲಿ ಸ್ವಲ್ಪ ಅಲ್ಲಲ್ಲಿ ಮೆಷರ್ ಹಾಕಿ ನಮಗೊಂದು ಐಡಿಯಾ ಇರುತ್ತೆ ಎಷ್ಟೆಷ್ಟು ಗ್ಯಾಪಿಗೆ ಇಡಬೇಕು ಅಂತ. ನಾನೀಗ ಒಂದು 4 ಇಂಚಸ್ಸಿಗೆ ಗ್ಯಾಪ್ ಇಟ್ಟು ಒಂದೊಂದು ಬೀಡ್ಸ್ ಬುಟ್ಟಾಸ್ ಡಿಸೈನ್ ಮಾಡ್ತಿದ್ದೇನೆ. ಸೊ ನೀವು ಕೂಡ ಹಾಗೆಯೇ ಮಾಡ್ಬೋದು. ನಿಮಗೆ ಕಷ್ಟ ಆಗುತ್ತೆ ಅಂದರೆ ಫಸ್ಟಿಗೆ ನೀವು ಒಂದು ಪೇಪರಲ್ಲಿ ಟ್ರೇಸ್ ಮಾಡಿ ಇಟ್ಕೊಂಡು ಅಲ್ಲಿಗೆ ಡಾಟ್ ಡಿಸೈನ್ ಹಾಕಿದರೆ ಅದು ಸ್ಲೀವ್ಸ್ ಇದು ಮೇಲ್ಗಡೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೇನೆ ನಿಮಗೆ ಮನೆಯಲ್ಲೇ ಹೇಗೆ ಟ್ರೇಸ್ ಮಾಡ್ಬೋದು ಈಸಿ ಮೆಥಡಲ್ಲಿ. ಟ್ರೇಸಿಂಗ್ ಪೇಪರ್ ಎಲ್ಲ ಬೇರೆಯವರ ಹತ್ರ ತಗೊಳ್ಳದೆ ನೀವೇ ಹೇಗೆ ಟ್ರೇಸ್ ಮಾಡ್ಬೋದು ಅಂತ ಒಂದು ಆ್ಯಪ್ ಮುಖಾಂತರ ನಾನು ನಿಮಗೆ ಹೇಳಿಕೊಟ್ಟಿದ್ದೇನೆ ವೀಡಿಯೋದಲ್ಲಿ. ಆ್ಯಪ್ ತೋರಿಸಿ ಮತ್ತು ಡಿಸೈನ್ ಕೂಡ ಮಾಡಿ ತೋರಿಸಿದ್ದೇನೆ ನಾನು ಹೇಗೆ ಮಾಡೋದು ಅಂತ. ಸೊ ನೀವು ಮಾಡ್ಬೋದು, ನೀವು ಟ್ರೈ ಮಾಡಿ, ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಆ ಡಿಸೈನ್ಸ್. ಮಾತ್ರ ನಿಮ್ಗೊಂದಂದರೆ ಡಿಸೈನ್ ಇದು ಮೆಷರ್ಮೆಂಟ್ ಅಡ್ಜಸ್ಟ್ ಮಾಡಲಿಕ್ಕೆ ಗೊತ್ತಿರಬೇಕು. ಈಗ ನಿಮ್ಮ ಬ್ಲೌಸಿಗೆ ಚಿಕ್ಕ ಫ್ಲವರ್ ಬೇಕಾದರೆ ಚಿಕ್ಕ ಫ್ಲವರೇ ನೀವು ಅಡ್ಜಸ್ಟ್ ಮಾಡಿ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಚಿಕ್ಕ ಫ್ಲವರಲ್ಲಿಗೆ ದೊಡ್ಡ ಫ್ಲವರ್ ಹಾಕಿದರೆ ಅದು ಅಷ್ಟು ಚೆನ್ನಾಗಿ ಕಾಣಲ್ಲ. ಈಗ ನೋಡಿ, ನಂದೀಗ ಬುಟ್ಟಾಸ್ ಡಿಸೈನ್ ಕಂಪ್ಲೀಟ್ ಆಗ್ತಾ ಬಂತು. ನನಗೆ ಬುಟ್ಟಾಸ್ ಡಿಸೈನ್ ನೋಡಿ, ಈಗ ಫ್ಲವರ್ ಇದು ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ. ಈಗ ಸೈಡಿಂದ ನೋಡುವಾಗ ಅಷ್ಟು ಗೊತ್ತಾಗ್ತಿಲ್ಲ, ಬಟ್ ನಾನು ವೀಡಿಯೋದ ಎಂಡಲ್ಲಿ ಒಂದು ಫಿನಿಶ್ ಆದಮೇಲೆ ಒಂದು ವರ್ಕಿದ್ದು ವೀಡಿಯೋ ಮಾಡಿ ಹಾಕಿದ್ದೇನೆ, ಅದು ನೋಡಿ. ಈ ವಿಡಿಯೋದು ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ಕೆಲವೊಂದು ನಾನು ಹೇಳುವ ಟಿಪ್ಸ್ ನಿಮಗೆ ಗೊತ್ತಾಗೋದಿಲ್ಲ ಅಷ್ಟೇ. ಸೊ ಕಂಪ್ಲೀಟಾಗಿ ನೋಡಿ, ನಾವೀಗ ಹೀಗೆ ಬುಟ್ಟಾಸ್ ಡಿಸೈನ್ ಮಾಡ್ತಿದ್ದೇವೆ. ಮೇಯ್ನ್ ಅಂದರೆ ನಾವು ಸ್ಲೀವ್ಸ್ಗೆ ಬಾರ್ಡರಿಗೆ ಏನಾದರೂ ಡಿಸೈನ್ ಮಾಡಿದ್ರೆ ಬುಟ್ಟಾಸ್ ಡಿಸೈನ್ ಮಾಡಬೇಕು. ನೋಡಿದ್ರಲ್ಲ ಈಗ ಸ್ಲೀವ್ಸ್ ಹೇಗೆ ಉಂಟು ಅಂತ. ಈಗ ಸೇಮ್ ಡಿಸೈನ್ ಇದು ನೆಕ್ ಡಿಸೈನ್ ಮಾಡಬೇಕು. ಅದಕ್ಕೆ ನಾನು ಈಗ ಏನು ಮಾಡ್ತೇನೆ ಅಂದರೆ, ಈಗ ನಾನು ಚೈನ್ ಸ್ಟಿಚ್ ಹಾಕ್ತೇನೆ. ಅದು ನಾನು ಬಟ್ಟೆ ಸ್ವಲ್ಪ ಸಿಂಕ್ ಆಗ್ತುಂಟು, ಅದಕ್ಕೆ ನಾನು ಅಲ್ಲಿ ಯಾವಾಗ ಸಿಂಕ್ ಆಗುತ್ತೆ ಬಟ್ಟೆ, ಯಾವಾಗ ಸ್ವಲ್ಪ ಎಳ್ದಾಗೆ ಆಗುತ್ತೆ ಆಗಲೇ ನಾನು ಎಳ್ಕೊಳ್ತೇನೆ ಸೈಡಿಗೆಲ್ಲ. ಇಲ್ಲದ್ರೆ ಅದು ಬಟ್ಟೆ ಸಿಂಕ್ ಆದರೆ ನಿಮಗೆ ವರ್ಕ್ ಮಾಡಿದ ಮೇಲೆ ಏನಾಗುತ್ತೆ ಗೊತ್ತಾ, ವರ್ಕ್ ಆದಮೇಲೆ ನೋಡುವಾಗ ತುಂಬ ಗಲೀಜು ಕಾಣುತ್ತೆ ನಿಮ್ಮ ಬಟ್ಟೆ, ವರ್ಕ್ ಮಾಡಿರುವಂತಹ ಕ್ಲೋತ್. ಅದಕ್ಕೋಸ್ಕರ ನಾವು ವರ್ಕ್ ಮಾಡುವಾಗಲೇ ಏನಾದರೂ ಸಿಂಕ್ ಆಯಿತು ಅಂದರೆ ಬಟ್ಟೆ ಆಗಲೇ ಎಳ್ಕೊಳ್ಬೇಕು ಸೈಡಿಂದ, ಸ್ವಲ್ಪ ಮೆಲ್ಲ ಎಳ್ಕೊಳ್ಬೇಕು. ತುಂಬ ಜೋರು ಎಳ್ಕೊಂಡ್ರೆ ನಿಮ್ಮದು ರಿಂಗ್ ಒಂದು ಸೈಡ್, ಬಟ್ಟೆ ಒಂದು ಸೈಡ್ ಆಗ್ಬೋದು, ನೀವು ಒಂದು ಸೈಡ್ ಆಗುವಿರಿ. ಅದಕ್ಕೋಸ್ಕರ ಆದಷ್ಟು ಸ್ವಲ್ಪ ಸ್ಲೋ ಆಗಿ ಎಳ್ಕೊಳ್ಳಿ, ಸ್ವಲ್ಪ ಎಳ್ಕೊಳ್ಳಿ, ಆಯಿತಾ. ಸೊ ಇದೀಗ ನಾವು ಝರಿ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ ಕೊಡೋದು. ಚೈನ್ ಸ್ಟಿಚ್ ಗೊತ್ತಲ್ಲ ನಿಮಗೆ ಯಾವುದರಲ್ಲಿ ಕೊಡೋದು ಅಂತ. ನಿಮಗೆ ಬೇಸಿಕ್ಕಾಗಿ ಫ್ರೀಯಾಗಿ ಆನ್ಲೈನ್ ಕ್ಲಾಸ್ ಬೇಕು ಅಂದರೆ ನಾನು ಯೂಟ್ಯೂಬಲ್ಲಿ ಆಲ್ರೆಡಿ ನಿಮಗೆ ಬೀಡ್ಸ್ ಸ್ಟಿಚ್ ಇದ್ದು, ಥ್ರೆಡ್ ಸ್ಟಿಚ್ ಇದ್ದು, ಮತ್ತು ಕೆಲವು ಚೈನ್ ಸ್ಟಿಚ್ದು ಮೇಯ್ನ್ ಬೇಸಿಕ್ ನಾನು ಚೈನ್ ಸ್ಟಿಚ್ದು ಹೇಳಿಕೊಟ್ಟಿದ್ದೇನೆ. ಅದೊಮ್ಮೆ ವೀಡಿಯೋ ನೋಡ್ಕೊಳ್ಳಿ, ನನ್ನ ಚಾನಲಲ್ಲಿ ವೀಡಿಯೋ ಇದೆ, ಸೊ ನೋಡ್ಕೊಳ್ಬೋದು. ನನ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಮಾಡಿರುವಂತಹ ಡಿಸೈನ್ಸ್ ಇದ್ದು ವೀಡಿಯೋದು ಲಿಂಕ್ ಇದೆ, ಅಲ್ಲಿಗೆ ಹೋಗಿ ನೀವು ಬೇಕಾದರೆ ಅದನ್ನು ನೋಡ್ಬೋದು. ಮತ್ತು ಈ ಟೈಪ್ ಇದು ಡಿಸೈನ್ ಬೇಕಾದರೂ ಕಲಿಬೋದು. ತುಂಬ ಜನ ಕಮೆಂಟ್ ಮಾಡ್ತಾರೆ ನನ್ನ ಯೂಟ್ಯೂಬಿದ್ದು ವೀಡಿಯೋ ನೋಡಿ, ಅವರು ಕೂಡ ಮಾಡ್ತಾ ಇದ್ದಾರೆ, ವರ್ಕ್ ಮಾಡ್ತಿದ್ದಾರೆ, ಬರ್ತಿದೆ, ಸ್ಟಿಚಸ್ ಎಲ್ಲ ನೀಟಾಗಿ ಬರ್ತಿದೆ ಅಂತ. ತುಂಬ ಖುಷಿ ಆಗುತ್ತೆ ಅಂಥದ್ದೆಲ್ಲ ಕೇಳಲಿಕ್ಕೆ. ಅಂದರೆ ನನ್ನ ವೀಡಿಯೋಗೆ ನೋಡಿ ಬರೋದಕ್ಕಿಂತ ಅವರ ಹಾರ್ಡ್ ವರ್ಕ್ನ ಮೇಲೆ ಅವರು ಹಾರ್ಡ್ ವರ್ಕ್ ಮಾಡ್ತಾರಲ್ಲ,
ಅದರ ಮೇಲೆ ಅವರಿಗೆ ವರ್ಕ್ ಬರುವುದು ಅಷ್ಟೇ. ನನ್ನ ವಿಡಿಯೋ ನೋಡಿ ಮಾಡ್ತಾರೆ, ಆದರೂ ಅವರು ಅಷ್ಟು ಹಾರ್ಡ್ ವರ್ಕ್ ಮಾಡ್ತಾರಲ್ಲ, ಹಾಗಾಗಿ ಅವರ ವರ್ಕ್ ಕೂಡ ನೀಟ್ ಆಗುತ್ತೆ. ಈಗ ನನ್ನ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ ಇದು ಕೂಡ ಹಾಗೆ ತುಂಬ ವರ್ಕ್ ನೀಟಾಗಿ ಬರುತ್ತೆ. ಅಂದರೆ ಅವರಷ್ಟು ಪೇಷನ್ಸ್ ಇಟ್ಟು ವರ್ಕ್ ಮಾಡಿ ಕಳಿಸ್ತಾರೆ ನನಗೆ ವಾಟ್ಸಪ್ಪಲ್ಲಿ, ನಾವು ಇಷ್ಟು ವರ್ಕ್ ಮಾಡಿದ್ದೇವೆ ಅಂತ. ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ. ಸೊ ಅವರು ಬಿಸ್ನೆಸ್ ಮಾಡ್ಬೋದು, ಕೆಲವರು ಬಿಸ್ನೆಸ್ ಮಾಡುವಂತಹ ವರ್ಕೇ ಮಾಡ್ತಿದ್ದಾರೆ, ಅಷ್ಟು ನೀಟ್ ಉಂಟು ಫಿನಿಶಿಂಗ್ ಕೆಲವರದ್ದು, ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ನಿಮಗೆ ಕೂಡ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಬೇಕು ಅಂತ ಇದ್ದರೆ ನಾನು ಕೆಳಗಡೆ ನಂಬರ್ ಕೊಟ್ಟಿರ್ತೇನೆ, ಅದಕ್ಕೆ ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ ಡೀಟೇಲ್ಸ್ ಕೇಳಿ. ಓಕೆ, ನಾವಂದರೆ ಈಗ ಬೇಸಿಕ್ ಕ್ಲಾಸಿಗೆ 1,500, ಮಾಸ್ಟರ್ ಕ್ಲಾಸಿಗೆ 1,500, ಅಡ್ವಾನ್ಸ್ ಅಂದರೆ ಪ್ರೊಫೆಷ್ನಲ್ ಕ್ಲಾಸಿಗೆ 1,500 ಹಾಗೆ ಅಲ್ಲ. ನಮ್ಮದು 35 ಡೇಸಲ್ಲಿ ನಿಮಗೆ ಬೇಸಿಕ್ ಟು ಪ್ರೊಫೆಷ್ನಲ್ವರೆಗೆ ಕಲಿಸಿಕೊಡ್ತೇವೆ, ಖಾಲಿ 1,500ದಲ್ಲಿ. ಅದು ಇನ್ಸ್ಟಾಲ್ಮೆಂಟ್ ಫೆಸಿಲಿಟಿ ಇದೆ, ಕೆಲವರಿಗೆ ತುಂಬ ಕಷ್ಟ ಆಗುತ್ತೆ ಕೊಡೋಕ್ಕೆ ಒಟ್ಟಿಗೆ 1,500. ಅಂಥವರಿಗೆ ಇನ್ಸ್ಟಾಲ್ಮೆಂಟ್ ಫೆಸಿಲಿಟಿ ಇದೆ, 750 ಹಾಗೆ ಕೊಡ್ಬೋದು. ನಾವು ಅಂದರೆ ಕಲಿಸೋದು ಹೇಗೆ ಅಂದರೆ ಎಲ್ಲ ಸ್ಟಿಚಸ್ ಅಂದರೆ ಬೇಕಾದ ಸ್ಟಿಚಸ್ ಮಾತ್ರ ಕಲಿಸೋದು. ನಿಮಗೆ ಬ್ಲೌಸ್ ವರ್ಕಿಗೆ ಈಗದ್ದು ಲೇಟೆಸ್ಟ್ ಡಿಸೈನ್ ಯಾವುದು ಬರುತ್ತೆ, ಯಾವುದಕ್ಕೆ ಸ್ಟಿಚಸ್ ಮೇಯ್ನ್ ಬೇಕು ಈಗಿದ್ದು ಡಿಸೈನ್ ಮಾಡಲಿಕ್ಕೆ, ಅಂಥ ಡಿಸೈನ್ಸ್ ಮಾತ್ರ ನಾವು ಹೇಳಿಕೊಡೋದು. ಎಲ್ಲ ಒಟ್ರಾಶಿ ಸ್ಟಿಚಸ್ ಹೇಳಿಕೊಡಲ್ಲ. ಅಂದರೆ 35 ದಿವಸ ಭರ್ತಿ ಮಾಡಲ್ಲ ನಾವು, ಅಂದರೆ 35 ದಿವಸ ಮಾಡ್ತೇವೆ ಕ್ಲಾಸಸ್. ಯಾವುದು ನಿಮಗೆ ಮೇಯ್ನ್ ಬೇಕು ಅದೇ ಸ್ಟಿಚಸ್ ನಾವು ಹೇಳಿಕೊಡೋದು. ಈಗ ಬೇಸಿಕಲ್ಲಿ ಚೈನ್ ಸ್ಟಿಚ್, ಬೀಡ್ಸ್ ಸ್ಟಿಚ್, ಥ್ರೆಡ್ ವರ್ಕ್, ಜರ್ದೋಸಿ ವರ್ಕ್, ಪ್ರೊಫೆಷ್ನಲ್ ಅಡ್ವಾನ್ಸ್ ಕೋರ್ಸ್ ಅದೆಲ್ಲ ಬರುತ್ತದೆ. ಜರ್ದೋಸಿ ಸ್ಟಿಚ್, 3D ವರ್ಕ್ ಆ ಟೈಪ್ ಇದೆಲ್ಲ ಬರುತ್ತೆ. ಬಟ್ ನಾನು ಕಲಿಸುವ ವಿಡಿಯೋ ನೀವು ಕರೆಕ್ಟ್ ಅವತ್ತೇ ದಿನ ಪ್ರಾಕ್ಟೀಸ್ ಮಾಡಿ ಅವತ್ತೇ ದಿನ ನನಗೆ ಕಳಿಸಿದರೆ ನಿಮಗೂ ಪ್ರಾಕ್ಟೀಸ್ ಆದಾಗೆ ಆಗುತ್ತೆ ಮತ್ತು ಇಂಟ್ರೆಸ್ಟ್ ಬರುತ್ತೆ. 1 ವಾರ ಬಿಟ್ಟು 2 ವಾರ ಬಿಟ್ಟು ಹಾಗೆ ಮಾಡಿದರೆ ನಿಮಗೆ ಇಂಟ್ರೆಸ್ಟು ಬರಲ್ಲ. ಅದು ಬೇಡ, ಒಮ್ಮೆಗೆ ಹೋದರೆ ಹಣ ಹೋಯಿತು ಹಾಗೆ ತಿಳ್ಕೊಳ್ತಾರೆ. ಬಟ್ ಹಾಗೆ ತಿಳ್ಕೊಳ್ಬಾರ್ದು. 1,500 ಆದರೂ ನಾವು ದುಡಿಲಿಕ್ಕೆ ಅಷ್ಟೇ ದಿನ ತಗೊಳ್ತೇವೆ. 1,500ಕ್ಕೆ ಆ ಕೊಟ್ಟ ಹಣ ಕರೆಕ್ಟಾಗಿ ಯೂಸ್ ಆಗಬೇಕು ನಿಮಗೆ. ನಾವು ತಗೊಂಡದ್ದಕ್ಕೂ ನಮಗೂ ಸಮಾಧಾನ ಆಗಬೇಕು, ಇವರು ಕಲ್ತಿದ್ದಾರೆ ಅಂತ. ನೀವು ಕೊಟ್ಟದ್ದಕ್ಕೂ ನಿಮ್ಗೆ ಯೂಸ್ ಆಗಬೇಕು, ನೀವು ಕಲಿಬೇಕು. ಆ 1,500 ಕೊಟ್ಟು ನೀವು ಆರಿ ವರ್ಕ್ ಬಿಸ್ನೆಸ್ಸು ಸ್ಟಾರ್ಟ್ ಮಾಡ್ಬೋದು, ಅಥವಾ ನಿಮ್ಮ ಬ್ಲೌಸಿಗೆ, ನಿಮ್ಮ ರಿಲೇಷನ್, ನಿಮ್ಮ ಮನೆಯವರ ಬ್ಲೌಸಿಗೆ ಕೂಡ ನೀವು ವರ್ಕ್ ಮಾಡ್ಬೋದು. ಆಗೇನಾಗುತ್ತೆ ಅಂದರೆ ನೀವು ಔಟ್ಸೈಡ್ ಕೊಡುವ ಹಣ ನಿಮಗೆ ಉಳಿತಾಯ ಆಗುತ್ತೆ. ಸೊ ಅದಕ್ಕೋಸ್ಕರ ಮಾತ್ರ. ಈಗ ಎಲ್ಲರೂ ಬಿಸ್ನೆಸ್ ಮಾಡ್ತಾರೆ ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ಬಟ್ ಕೆಲವರು ಏನು ಮಾಡ್ತಾರೆ ಅಂದರೆ ಔಟ್ಸೈಡ್ ಅಮೌಂಟ್ ಕೊಡೋದಕ್ಕಿಂತ ನಾವೇ ನಮ್ಮ ಬ್ಲೌಸಿಗೆ ವರ್ಕ್ ಮಾಡಿದರೆ ಆ ಅಮೌಂಟ್ ಉಳಿಬೋದಲ್ಲ ಅಂತ ಕೆಲವರು ಕಲಿತಾರೆ. ಕೆಲವರು ಬಿಸ್ನೆಸ್ ಮಾಡಬೇಕು ಅಂತಲೇ ಕಲಿತಾರೆ. ಮನೆಯಲ್ಲಿ ತುಂಬ ಕಷ್ಟ ಇದೆ, ಏನಾದರೂ ಸ್ವಲ್ಪನಾದರೂ ಒಂದು 5-6 ಸಾವಿರ ತಿಂಗಳಿಗೆ ಸಿಕ್ಕಿದ್ರು ಸಾಕು, ಖರ್ಚಿಗಾಗತ್ತೆ. ಸೊ ಅಂಥವರು ಇರ್ತಾರೆ, ಅಂಥವರು ಕೂಡ ಕಲಿಬೋದು, ಆನ್ಲೈನ್ ಕ್ಲಾಸಲ್ಲಿ ಕಲಿಬೋದು. ಈಗ ಆಲ್ರೆಡಿ ನನ್ನ ಸ್ಟೂಡೆಂಟ್ಸ್ ಮಾಡಿರೋ ವರ್ಕ್ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿರ್ತೇನೆ. ಸೊ ಜಸ್ಟ್ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಹೇಗಿದೆ ನನ್ನ ಸ್ಟೂಡೆಂಟ್ಸ್ ಮಾಡಿರೋ ವರ್ಕ್ ಅಂತ. ಓಕೆ, ನೋಡಿ ಈಗ ನಾವು ನೆಕ್ ಡಿಸೈನ್ ಕೂಡ ಮಾಡ್ತಿದ್ದೇವೆ. ಸೇಮ್ ಮೆಥಡ್, ಏನು ಚೇಂಜಸ್ ಇಲ್ಲ. ನೀವು ಸ್ಲೀವ್ಸಿದ್ದು ಬಾರ್ಡರಿಗೆ ಯಾವ ಡಿಸೈನ್ ಮಾಡ್ತೀರಾ, ನೆಕ್ ಡಿಸೈನ್ ಕೂಡ ಅದೇ ಮಾಡೋದು. ಹಾಗೆಯೇ ಸೇಮ್ ಶೇಪ್ ಹಾಕಿ, ಸೇಮ್ ಮೆಷರ್ ಹಾಕಿ, ಸೇಮ್ ಡಾಟ್ ಹಾಕಿದ್ನಲ್ಲ ನಾನು 2 ಸೆಂಟಿಮೀಟರಿಗೆ, ಆ ಸೆಂಟಿಮೀಟರದ್ದು ಮೆಷರ್ಮೆಂಟ್ ಹಾಕಿ ಹೀಗೇ ಫಸ್ಟಿಗೆ ಫ್ಲವರ್ ಡಿಸೈನ್ ಮಾಡಿ, ಮತ್ತೆ ಮಿಡಲಿಗೆ ನಾವು 3 ಡಾಟ್ ಅಂದರೆ 3 ರೈಸ್ ಬೀಡ್ಸ್ ಅಥವಾ ಲಾಂಗ್ ಬೀಡ್ಸ್, ನಿಮ್ಮ ಹತ್ರ ಯಾವ ಬೀಡ್ಸ್ ಇದೆ, ಯಾವ ಶೇಪ್ ಬೀಡ್ಸ್ ಇದೆ ಆ ಟೈಪಲ್ಲೇ ಕೊಡ್ಬೋದು ನೀವು. ನಾನು ಹೇಳೋದು ಆರಿ ವರ್ಕಲ್ಲಿ ನೀವು ಗಮ್ ಯೂಸ್ ಮಾಡಿ ವರ್ಕ್ ಮಾಡೋದಕ್ಕಿಂತ ಜಾಸ್ತಿ ನೀವು ಸ್ಟಿಚಸ್ ಮಾಡಿ ವರ್ಕ್ ಕಲಿಬೇಕು. ಆಗ ನಿಮಗೆ ಅದು ತುಂಬ ಟೈಮ್ ಬರುತ್ತೆ. ನೀವು ಗಮ್ ಹಾಕಿ ಈ ಬಾಲ್ ಚೈನ್ ಮತ್ತು ಬೇರೆ ಬೇರೆ ಬೀಡ್ಸ್ ಎಲ್ಲ ಹಾಕಿದರೆ ಏನಾಗುತ್ತೆ ಗೊತ್ತಾ, ಒಂದು ವರ್ಷ ಅಲ್ಲ, ನೀವು ಇವತ್ತು ಮಾಡಿದರೆ ನಾಳೆಗೆ ಆಗುವಾಗ ಬ್ಲ್ಯಾಕ್ ಆಗಿ ಆಗುತ್ತೆ ನಿಮ್ಮ ವರ್ಕ್. ಮತ್ತು ಇನ್ನೊಂದು ಕೆಲವರು ಹೇಳ್ತಿದ್ರು ನಮಗೆ ನಾರ್ಮಲ್ ನೀಡಲಲ್ಲಿ ಕೂಡ ಸೇಮ್ ಬರುತ್ತೆ, ನಿಮ್ಮಷ್ಟೇ ಫಿನಿಶಿಂಗ್ ಬರುತ್ತೆ ಅಂತ. 100% ಇಲ್ಲ. ನಿಮಗೆ ನಾರ್ಮಲ್ ನೀಡಲಲ್ಲಿ ಬರುವ ಫಿನಿಶಿಂಗೇ ಬೇರೆ, ಆರಿ ವರ್ಕ್ ನೀಡಲಲ್ಲಿ ಬರುವ ಫಿನಿಶಿಂಗೇ ಬೇರೆ. ಆರಿ ವರ್ಕ್ ನೀಡಲಲ್ಲಿ ಬರುವ ಫಿನಿಶಿಂಗ್ ನಾರ್ಮಲ್ ನೀಡಲಲ್ಲಿ ಬರಲ್ಲ. ಇನ್ನೊಂದು ಏನಂದರೆ, ನಿಮಗೀಗ ನಾವು ಆರಿ ವರ್ಕಲ್ಲಿ 1 ದಿನ ತಗೊಂಡ್ರೆ ಬ್ಲೌಸಿಗೆ, ನೀವು ನಾರ್ಮಲ್ ನೀಡಲಲ್ಲಿ 4 ದಿನ ತಗೊಳ್ತೀರಾ ಅದೇ ಡಿಸೈನಿಗೆ. ಸೊ ಹಾಗೆ ಅಂದರೆ ಟೈಮು ಜಾಸ್ತಿ ಹೋಗುತ್ತೆ, ಫಿನಿಶಿಂಗು ಡಿಫ್ರೆನ್ಸ್ ಇರುತ್ತೆ. ಮತ್ತು ಇನ್ನೊಂದು ಏನಂದರೆ, ಈಗ ನಾವು
ಆರಿ ವರ್ಕಲ್ಲಿ ಚೈನ್ ಸ್ಟಿಚ್ ಎಲ್ಲ ಈಸಿಯಾಗಿ ಹಾಕ್ತೇವೆ, 5 ನಿಮಿಷದಲ್ಲಿ ನಾನೊಂದು ಬ್ಲೌಸಿಗೆ ಚೈನ್ ಸ್ಟಿಚ್ ಹಾಕ್ತೇನೆ. ಅದೇ ನೀವು ನಾರ್ಮಲಲ್ಲಿ ಮಾಡಲಿಕ್ಕೆ ಹೋದರೆ ನಿಮಗೆ ಕಡಿಮೆ ಅಂದರೂ 1-1.5 ಗಂಟೆ ಬೇಕು. ನಾನು 5 ನಿಮಿಷದಲ್ಲಿ ಹಾಕುವ ಚೈನ್ ಸ್ಟಿಚ್ ನಿಮಗೆ ನಾರ್ಮಲ್ ನೀಡಲಲ್ಲಿ ಹಾಕಲಿಕ್ಕೆ ಹೋದರೆ 1.5 ಗಂಟೆ ಬೇಕು. ನಾನು ಯಾಕೆ ಈ ಎಕ್ಸ್ಪೀರಿಯೆನ್ಸ್ ಹೇಳ್ತಿದ್ದೇನೆ ಅಂದರೆ, ನಾನು ಆರಿ ವರ್ಕ್ ಸ್ಟಾರ್ಟ್ ಮಾಡಿದ್ದೆ ನಾರ್ಮಲ್ ನೀಡಲಲ್ಲಿ. ನಾನು 6ರಿಂದ 8 ತಿಂಗಳು ನಾನು ನಾರ್ಮಲ್ ನೀಡಲಲ್ಲಿ ವರ್ಕ್ ಮಾಡಿದ್ದೇನೆ, ಬ್ಲೌಸ್ ಡಿಸೈನ್ ಮಾಡಿಯೂ ಕೊಟ್ಟಿದ್ದೇನೆ. ಅಷ್ಟೇನು ಕಂಪ್ಲೇಂಟ್ ಇರಲಿಲ್ಲ, ಬಟ್ ಕೆಲವರಿಗೆ ಅಷ್ಟು ಇಷ್ಟ ಆಗ್ತಿರಲಿಲ್ಲ, ಬಟ್ ಕಂಪ್ಲೇಂಟ್ ಅಂತ ಇರಲಿಲ್ಲ ಆ ವರ್ಕಲ್ಲಿ. ವಿಷಯ ಏನಂದರೆ, ಕಂಪ್ಲೇಂಟ್ ಬರಲ್ಲ, ಆದರೆ ನಮಗೆ ಬೀಡ್ಸ್ ಸ್ಟಿಚ್ ಎಲ್ಲ ಒಂದೇ ರೀತಿ ಬರಲ್ಲ. ನಾವು ನಾರ್ಮಲ್ ನೀಡಲಲ್ಲಿ ಬೀಡ್ಸ್ ಹಾಕುವಾಗ ಒಂದು ಗಮ್ ಯೂಸ್ ಮಾಡಬೇಕು, ಇಲ್ಲಾಂದರೆ ನಾವು ಹಾಗೆಯೇ ಸ್ಟಿಚ್ ಮಾಡಿದರೆ ಶುಗರ್ ಬೀಡ್ಸ್ ಎಲ್ಲ ಸ್ಟಿಚ್ ಮಾಡ್ತೇವಲ್ಲ, ಅದು ಡ್ಯಾನ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಂದರೆ, ನಾವು ಒಮ್ಮೆ ಬಟ್ಟೆಯನ್ನು ರಿಂಗಿಂದ ತೆಗೆದ್ರೆ ಅದು ಆ ಲೈನಲ್ಲೇ ಇರಲ್ಲ, ಆಚೆ ಈಚೆ ಹಾಗೆ ಇರುತ್ತೆ ಬೀಡ್ಸ್ ಎಲ್ಲ. ಸೊ ಹಾಗೆ ಟೈಮು ಜಾಸ್ತಿ ಹೋಗುತ್ತೆ, ಫಿನಿಶಿಂಗು ನೀಟ್ ಬರಲ್ಲ, ಮತ್ತು ಎಲ್ಲ ಡಿಸೈನ್ಸ್ ನಾರ್ಮಲ್ ನೀಡಲಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇದು ನನ್ನ ಎಕ್ಸ್ಪೀರಿಯೆನ್ಸ್, ನಾನು 8 ತಿಂಗಳು ನಾರ್ಮಲ್ ನೀಡಲಲ್ಲಿ ಮಾಡಿದ್ದೇನೆ. ಸೊ ಹಾಗೆ ನಿಮ್ಮ ಬ್ಲೌಸಿಗೆ ನೀವು ಮಾಡ್ಬೋದು ನಾರ್ಮಲ್ ನೀಡಲಲ್ಲಿ, ಪರವಾಗಿಲ್ಲ, ನಮ್ಮದೇ ಬ್ಲೌಸ್ ಅಲ್ಲ. ಆದರೆ ಬಿಸ್ನೆಸ್ ನಾರ್ಮಲ್ ನೀಡಲಲ್ಲಿ ಮಾಡಲಿಕ್ಕೆ ತುಂಬ ಕಷ್ಟ. ನಾರ್ಮಲ್ ನೀಡಲಲ್ಲಿ ಕೆಲವು ಡಿಸೈನ್ ನಾವು ಆರಿ ವರ್ಕ್ ಮಾಡುವಾಗ ಕೂಡ ಯೂಸ್ ಮಾಡ್ತೇವೆ, ಅದು ಕೆಲವು ಡಿಸೈನ್ಸಿಗೆ ಮಾತ್ರ, ಎಲ್ಲ ಡಿಸೈನ್ಸಿಗೂ ನಾರ್ಮಲ್ ನೀಡಲು ಆಗೋದಿಲ್ಲ ಅಂದರೆ ಮಾಡ್ಬೋದು, ಆದರೆ ಟೈಮ್ ಜಾಸ್ತಿ ಹಿಡಿತದೆ ಮತ್ತು ಫಿನಿಶಿಂಗ್ ನೀಟ್ ಬರೋದಿಲ್ಲ. ಆರಿ ವರ್ಕಲ್ಲಿ ಮೇಯ್ನ್ ನಮಗೆ ಬೇಕಾಗಿರೋದು ಯಾವುದು? ಫಿನಿಶಿಂಗ್ ನೀಟ್ ಇತ್ತು ಅಂದರೆ ಕಸ್ಟಮರ್ಸ್ ಇನ್ನೊಮ್ಮೆ ಬರ್ತಾರೆ, ಇಲ್ಲದ್ರೆ ಒಮ್ಮೆ ಕೊಟ್ಟರೆ ಮತ್ತೆ ಒಮ್ಮೆಗೆ ಹೋಗ್ತಾರೆ, ಮತ್ತೆ ಬರೋದಿಲ್ಲ. ಸೊ ನೋಡಿ, ನಾನೀಗ ಹೀಗೆ ವರ್ಕ್ ಮಾಡಿದ್ದೇನೆ. ಸೊ ನೋಡಿ, ಈಗ ಇದು ಇಷ್ಟು ಫಿನಿಶ್ ಆಯಿತು ನೋಡಿ, ಇಷ್ಟು ಫಿನಿಶ್ ಆಗಿದೆ ನೋಡಿ. ನಂದು ಬ್ಯಾಕ್ ನೆಕ್, ಫ್ರಂಟ್ ನೆಕ್, ಸ್ಲೀವ್ಸ್ ಫಿನಿಶ್ ಆಯಿತು ನೋಡಿ. ಲಾಸ್ಟ್ ಎಂಡಿಗೆ ನಾನು ವೀಡಿಯೋ ಹೇಳಿದ್ದೇನಲ್ಲ, ಇದೆ ಫಿನಿಶ್ ಆದ ವರ್ಕ್ ಹೇಗೆ ಕಾಣುತ್ತೆ ಅಂತ. ಸೊ ನೋಡಿ, ಯಾರಿಗೆಲ್ಲ ನನ್ನ ಹೊಸತಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಒಂದು ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. 4,500 ಸಬ್ಸ್ಕ್ರೈಬ್ ಆಗಿದೆ, ನನ್ನದೊಂದು ಟಾರ್ಗೆಟ್ ಇದೆ 10,000 ಸಬ್ಸ್ಕ್ರೈಬ್ ಆಗಬೇಕು ಅಂತ. ಸೊ ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ಸಾಧ್ಯ. ಸೊ ಇದು ನೆಕ್ ಡಿಸೈನ್ ಕಂಪ್ಲೀಟ್ ಆಗಿದೆ. ಸೊ ಹಾಗೆ ಕೊಡ್ತಿದ್ದೇನೆ, ಸಿಂಪಲ್ ಡಿಸೈನ್, ತುಂಬ ಗ್ರ್ಯಾಂಡ್ ಏನಿಲ್ಲ, ಸಿಂಪಲ್ ಡಿಸೈನ್. ಸೊ ನೆಕ್ ಡಿಸೈನ್ ಆಯಿತು, ಸ್ಲೀವ್ಸ್ ಡಿಸೈನ್ ಆಯಿತು. ಈಗ ಇದು ಫ್ರಂಟ್ ನೆಕ್ ಡಿಸೈನ್ ತೋರಿಸ್ತೇನೆ ನಿಮಗೆ ನೋಡಿ. ಸೇಮ್ ಡಿಸೈನಲ್ಲಿ ಫ್ರಂಟ್ ನೆಕ್ ಡಿಸೈನ್ ಕೂಡ ಮಾಡಿದ್ದೇವೆ. ಇದು ಫ್ರಂಟ್ ನೆಕ್ ಡಿಸೈನ್. ಓಕೆ, ಥ್ಯಾಂಕ್ ಯು ಗಾಯ್ಸ್, ಬಾಯ್.